ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಇವತ್ತು ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಬೇಸಿಗೆಯ ಮಳೆಗೆ ಬೆಂಗಳೂರಿನ ರಸ್ತೆಗಳು ಕೆರೆಯಂತಾಗಿದೆ. ಬೇಸಿಗೆಯ ಮಳೆಗೆ ಬೆಂಗಳೂರಿನ ಜನ ಹೈರಾಣಾಗಿ ಹೋಗಿದ್ದಾರೆ. ಭಾರೀ ಪ್ರಮಾಣದಲ್ಲಿ ಮಳೆಯಾಗಿರೋದ್ರಿಂದಾಗಿ ಬೆಂಗಳೂರಿನ ರಸ್ತೆಗಳಲ್ಲಿ ನೀರು ನಿಂತಿದೆ. ಹೀಗಾಗಿ ಜನರು ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ಇದೆ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮಳೆ ಆರ್ಭಟವನ್ನು ಮಾಡಿದೆ. ಕೆಆರ್ ಪುರಂನಲ್ಲಿ ರಸ್ತೆಗಳು ಕೆರೆಯಂತಾಗಿದೆ. ನೀರು ನಿಂತಿರುವ ಪರಿಣಾಮ ಭಾರೀ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಮಳೆ ನೀರಿನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಸ್ತೆಗಳಲ್ಲಿ ನೀರು ನಿಂತಿರೋದ್ರಿಂದಾಗಿ ವಾಹನ ಸವಾರರಿಗೆ ಸಂಕಷ್ಟ ಉಂಟಾಗಿದೆ. ನಿಧಾನಗತಿಯಲ್ಲಿ ವಾಹನಗಳ ಮೂವ್ಮೆಂಟ್ ಇದೆ. ಹೀಗಾಗಿ ಟ್ರಾಫಿಕ್ ಕೂಡ ಇದೆ. ಕೆಆರ್ ಪುರಂನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರೋದು. ನೀರು ನಿಂತ ಪರಿಣಾಮವಾಗಿ ಭಾರಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ರಸ್ತೆಗಳಲ್ಲಿ ಕೆರೆ ರೀತಿಯಲ್ಲಿ ನೀರು ನಿಂತುಕೊಂಡಿರೋದ್ರಿಂದಾಗಿ ಬೆಂಗಳೂರಿನ ಜನರು ಇವತ್ತು ಓಡಾಟವನ್ನು ನಡೆಸೋದು ಕಷ್ಟ. ರಸ್ತೆಗಳಲ್ಲಿ ಯಾವ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಅಂತೇಳಿ ಬೆನ್ಗಾನಹಳ್ಳಿ ಸ್ಕೈ ವಾಕಿಂದ ಹಿಡಿದು HDFC ವರ್ಗೂ ಆ ಡಿವೈಡ್ವರೆಗೂ ನೀರು ಹೋಗುತ್ತೆ. ಸಣ್ಣ ಮಳೆ ಬಂದ್ರೂ ಜನಕ್ಕೆ ಇಲ್ಲಿ ತೊಂದರೆ ಆಗ್ತಾ ಇದೆ. ಅಲ್ಲಿ ನೋಡಿ 2-3 ಆಟೋಗಳು ಕೆಟ್ಟು ನಿಂತಿದೆ, 2 ವೀಲರ್ಗಳು ಕೆಟ್ಟು ನಿಂತಿದೆ. ಫುಲ್ಲು ಬಂದು ನಮ್ಮ ಮಾಲ್ ಎಂಟ್ರಿವರೆಗೂ ಬರುತ್ತೆ. ಸುಮ್ಮನೆ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂದ್ಕೊಂಡು ಅಲ್ಲಿ ಇಲ್ಲಿ ಚೆನ್ನಾಗಿರೋ ರೋಡ್ಗಳನ್ನ ಕಿತ್ತಾಕೋದಲ್ಲ. ಅಲ್ಲಿ ಒಂದು ಸ್ಕೈ ವಾಕ್ ಕೆಳಗಡೆ ಒಂದು ನೀರು ಹೋಗೋದಕ್ಕೆ ಜಾಗ ಇಲ್ಲ, 2 ವೀಲರ್ ಹೋಗೋದಕ್ಕೆ ಜಾಗ ಇಲ್ಲ. ನಾವು ಹ್ಯಾಂಡಿಕ್ಯಾಪ್ಟು, ನಮ್ಮಂಥವ್ರು ಹೋಗೋದು ಹೆಂಗೆ ಹೋಗುತ್ತೆ ನೋಡಿ. ಈಗಲೂ ನೋಡಿ ನೀರು ನಿಂತಿದೆ. ಚೆನ್ನಾಗಿರೋ ಪ್ರತಿ ಮಳೆ ಬಂದ್ರೂ ಇದೇ ಬಾಳೆ. ಯಾವ ಒಂದು ಡ್ರೈವ್ ನೀವೇ ನೋಡಿ, ಎಷ್ಟು 2 ವೀಲರ್ಗಳು ಬಂದರೆ ಹೆಂಗೆ ಹಿಂಗೆ ಫ್ಲೋ ಆಗಿ ಬರ್ತಾ ಇದೆ. ಈ ಕಡೆ ಬೈಪಾಸ್ ಇದ್ರ ಮೇಲೆ ಹೋಗೋದು, ಫುಟ್ಪಾತ್ ಮೇಲೆ ಹೋಗೋದಕ್ಕೂ ಆಗೋದಿಲ್ಲ. ಹೆಂಗೆ ಓಡಾಡೋದು? ಪ್ರತಿ ಒಂದು ಸತಿನೂ ಇದೇ ಪಾಡೆ. ಸಣ್ಣ ಮಳೆ ಬಂದರೂ ಇದೆ, ಒಂದು ನೀರು ಹೋಗೋದಕ್ಕೆ ಒಂದು ಜಾಗ ಇಲ್ಲ, ಒಂದು ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಜಾಮ್ ಆಗಿಬಿಡುತ್ತೆ. ಬೆಂಗಳೂರಲ್ಲಿ ಮಳೆಗೆ ಹಲವು ಕಡೆಗಳಲ್ಲಿ ಅವಾಂತರ ಉಂಟಾಗಿದೆ. ರಾಜಾಜಿನಗರದಲ್ಲಿ ಮಳೆಗೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ರಸ್ತೆ ಬದಿ ನಿಂತಿದ್ದ ಕಾರುಗಳು ಜಖಂಗೊಂಡಿದೆ. ಸ್ಕಾರ್ಪಿಯೋ ಮೇಲೆ ಮತ್ತು ಸ್ವಿಫ್ಟ್ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿರೋದು. ಕಾರ್ನ ಜೊತೆಗೆ ಹಲವು ಬೈಕ್ಗಳು ಕೂಡ ಜಖಮಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಬಿಬಿಎಂಪಿ ಹಾಗೂ ಕೆಇಬಿ ಸಿಬ್ಬಂದಿಗಳು ಭೇಟಿ ನೀಡಿ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಅಲ್ಲಲ್ಲಿ ಮರಗಳು ಧರೆಗುರುಳೋದು ಸರ್ವೇ ಸಾಮಾನ್ಯ ಅನ್ನುವಂತಹ ರೀತಿಯಲ್ಲಿ ಇವತ್ತು ರಾಜಾಜಿನಗರದಲ್ಲಿ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದ ಪರಿಣಾಮ ಹಲವು ವಾಹನಗಳು ಜಖಂಗೊಂಡಿದೆ. ಸ್ಕಾರ್ಪಿಯೋ ಮತ್ತು ಸ್ವಿಫ್ಟ್ ಮೇಲೆ ಈ ಮರ ಉರುಳಿ ಬಿದ್ದಿದೆ. ಅದರ ಜೊತೆಗೆ ಅಲ್ಲಿ ನಿಲ್ಲಿಸಿದಂತಹ ಹಲವು ಬೈಕ್ಗಳು ಕೂಡ ಜಖಮಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಮರವನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಬಿಬಿಎಂಪಿ ಹಾಗೂ ಕೆಇಬಿ ಸಿಬ್ಬಂದಿಗಳು. ನಿಲ್ಲಿಸಿದಂತಹ ಸ್ಕಾರ್ಪಿಯೋ ಮತ್ತು ಸ್ವಿಫ್ಟ್ ಕಾರ್ನ ಮೇಲೆ ಬೃಹತ್ ಗಾತ್ರದ ಮರ ಉರುಳು ಬಿದ್ದಿರೋದು ರಾಜಾಜಿನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಸೊ ಈ ಸಂದರ್ಭದಲ್ಲಿ ಅಲ್ಲಲ್ಲಿ ಮರಗಳು ಧರೆಗುರುಳಿವೆ. ರಾಜಾಜಿನಗರದಲ್ಲಿ ಮರವೊಂದು ಉರುಳಿ ಬಿದ್ದ ಪರಿಣಾಮ ಅಲ್ಲಿ ನಿಲ್ಲಿಸಿದಂತಹ ಕಾರುಗಳು ಜಖಮಾಗಿದೆ. ಕಾರು ಹಾಗೂ ಬೈಕ್ಗಳು, ಸ್ಕಾರ್ಪಿಯೋ ಮತ್ತು ಸ್ವಿಫ್ಟ್ ಮೇಲೇನೆ ಈ ಮರ ಉರುಳು ಬಿದ್ದಿರೋದು. ಸೊ ಅಲ್ಲೇ ನಿಲ್ಲಿಸಿದಂತಹ ಬೈಕ್ಗಳು ಕೂಡ ಜಖಮಾಗಿದೆ. ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಇವತ್ತು ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಬೆಳಗಿನಿಂದಲೂ ಮಳೆ ಆಗ್ತಾ ಇದೆ. ಸೊ ಈ ಬೇಸಿಗೆಯಲ್ಲಿ ಸುರಿತಾ ಇರುವಂತಹ ಈ ಮಳೆಗೆ ಅನೇಕ ಅವಾಂತರಗಳು ಕೂಡ ಉಂಟಾಗಿದೆ. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಹೆಚ್ಚಿನ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ರಸ್ತೆಯಲ್ಲಿ ನೀರು ನಿಂತಿರುವ ಪರಿಣಾಮವಾಗಿ ಸಂಚಾರಕ್ಕೆ ಕಷ್ಟ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.